ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಸ್ ಮಾಡ್ತಿದ್ದೇವೆ. ಇದಕ್ಕೆ ದಪ್ಪ ತಳದ ಒಂದು ಪಾತ್ರೆ ತಗೊಂಡು 2 ಚಮಚದಷ್ಟು ನಾವು ಸಕ್ಕರೆ ಹಾಕಿದ್ದೇವೆ. ಸಕ್ಕರೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈ ಥರ ಮಾಡ್ಕೊಳ್ಬೇಕು. ಸ್ವಲ್ಪ ಮೀಡಿಯಮ್ಮಲ್ಲಿ ಇಟ್ಕೊಳ್ಬೇಕು ಉರಿಯನ್ನು. ಸ್ವಲ್ಪ ಹೊತ್ತಾದಮೇಲೆ ಇದು ಕರಗುತ್ತೆ. ಇದು ಮಾಡಬೇಕಾದ್ರೆ ತುಂಬ ಪೇಷನ್ಸ್ ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಸುಮಾರು ಹೊತ್ತಾದಮೇಲೆ ಇದು ಕರಗಿದೆ. ಇದಕ್ಕೆ ಹೀಗೆ ಕಲಿಸ್ಕೊಳ್ಬೇಕು, ನೀರೇನು ಹಾಕೋದಿಲ್ಲ. ಫಸ್ಟು ತಾನೇ ಕರಗ್ತದೆ ಅದು, ನಂತರ ಈ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ಥರ ಆಗ್ತಾ ಇದೆ. ಕೈ ಆಡಿಸ್ತಾ ಉಳಿಬೇಕು, ಬಿಡಲಿಕ್ಕಿಲ್ಲ ಫ್ರೆಂಡ್ಸ್. ಚೆನ್ನಾಗಿ ಈ ಥರ ಮಾಡ್ಕೊಳ್ಬೇಕು. ಇದು ಸುಮಾರು ಕುದ್ದಿದೆ. ನೋಡಿ, ದಪ್ಪ ಆಗ್ತಾ ಇದೆ. ನೋಡಿ, ಕುದೀತಾ ಇದೆ. ಫುಲ್ ಆಯಿತು. ಈಗ ಸುಮಾರು ಕುದೀತು ಇದು. ನೋಡಿ, ಇದು ತುಂಬ ಒಳ್ಳೆಯದು. ಅಂದರೆ ನಾವು ಹೊರಗಿಂದ ತಂದು ಮಾಡೋದ್ರಿಂದ ತುಂಬ ನಮಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದಕ್ಕೆ ಸ್ವಲ್ಪ ಆಗಿ ನೀರು ಹಾಕ್ಕೊಳ್ಬೇಕು. ಒಂದೇ ಸಲ ಹೆಚ್ಚು ಹಾಕ್ಕೊಳ್ಬೇಡಿ, ಮೈ ಮೇಲೆ ಸಿಡಿಬಹುದು. ಚೆನ್ನಾಗಿ ಈ ಥರ ಮಾಡ್ಕೊಳ್ಬೇಕು, ಕೈ ಆಡಿಸ್ತಾ ಉಳಿಬೇಕು. ಮತ್ತು ಕಡಿಮೆ ಅನಿಸ್ತಿದೆ ಅಂತ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡೆ ಫ್ರೆಂಡ್ಸ್. ಇದು ಚೆನ್ನಾಗಿ ಕೈ ಆಡಿಸ್ತಾ ಉಳಿಬೇಕು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ನಂತರ 2 ಹನಿಯಷ್ಟು ಲಿಂಬು ರಸ ಹಾಕ್ಕೊಳ್ಬೇಕು. ಚೆನ್ನಾಗಿ ಈ ಥರ ಕೈ ಆಡಿಸ್ತಾ ಉಳಿಬೇಕು ಫ್ರೆಂಡ್ಸ್.